ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆಲೆ ಕಲ್ಪಿಸಿ ಡಿಎಚ್ ಪೂಜಾರ್. ಬಸವ ಜಯಂತಿ ಅಂಗವಾಗಿ ಕವಿಗಳು ಕಂಡಂತೆ ಬಸವಣ್ಣ ಮುಕ್ತ ಕವಿಗೋಷ್ಠಿಗೆ ಆಹ್ವಾನ. ತಾಲೂಕಾ ಎಐಎಡಬ್ಲ್ಯೂ ಅಧ್ಯಕ್ಷರಾಗಿ ಶಂಕರಪ್ಪ ಕೆಂಗಲ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಪ್ಪಣ್ಣ ಕಾಂಬ್ಳೆ ಆಯ್ಕೆ. ಯಶಸ್ವಿಯಾಗಿ ಜರುಗಿದ ಕರ್ನಾಟಕ ಜನಶಕ್ತಿಯ ವಲಯ ಮಟ್ಟದ ಸಮ್ಮೇಳನ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಸಿಂಧನೂರಿನಲ್ಲಿ ಫುಟ್ಪಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಈಗಾಗಲೇ 1.5 ವರ್ಷ ಕಳೆದಿದೆ. ಆದರೂ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ. ಯಾವುದೇ ಕ್ರಮ ಕೈಗೊಳ್ಳದೆ ವ್ಯಾಪಾರಿಗಳನ್ನು ಬೀದಿಗೆ ತಳ್ಳಿದ್ದಾರೆಂದು ಡಿಎಚ್ ಪೂಜಾರ್ ಹೇಳಿದರು. ನಗರದ ಗಂಗಾವತಿ ರಸ್ತೆಯ ತೋಟಗಾರಿಕೆ ಇಲಾಖೆ ಮುಂಭಾಗದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡು ಮಾತನಾಡಿದ ಅವರು, ಅಂದು ಫುಟ್ಪಾತ್ ತೆರವುಗೊಳಿಸಿದ ಕಾರಣ ಬೀದಿ ಬದಿ ವ್ಯಾಪಾರಸ್ಥರು ಬೀದಿಗೆ ಬಿದ್ದಿದ್ದಾರೆ. ಅವರ ಜೀವನಕ್ಕೆ ನೆಲೆ ಇಲ್ಲದಂತಾಗಿದ್ದು, ಜಿಲ್ಲಾಡಳಿತವು ವ್ಯಾಪಾರಸ್ಥರ ಜೀವನಕ್ಕೊಂದು ಭದ್ರತೆ ಒದಗಿಸಲು ಮುಂದಾಗಬೇಕು ಎಂದು ಸೋಮವಾರ ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಮುಖ್ಯ ರಸ್ತೆಯ ಮಧ್ಯಭಾಗದಿಂದ 21 ಮೀಟರ್ ಇರುವ ಎಲ್ಲ ಕಟ್ಟಡಗಳನ್ನು ತೆರವು ಮಾಡಬೇಕು ಎಂಬ ಉಚ್ಚ ನ್ಯಾಯಾಲಯ ಮತ್ತು ಭೂ ಕಬಳಿಕೆ ನಿಷೇಧದ ಆದೇಶವಿದ್ದರೂ ಸಹ ಅದನ್ನು ತಾಲೂಕು ಮತ್ತು ಜಿಲ್ಲಾಡಳಿತ ಉಲ್ಲಂಘಿಸಿದೆ. ಕಳೆದ ಜನವರಿ ತಿಂಗಳಲ್ಲಿ ಸಿಂಧನೂರು ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದಾಗ ಪ್ರತಿಭಟನೆ ಹಿಂಪಡೆಯಿರಿ, ನನಗೆ 1 ತಿಂಗಳ ಕಾಲಾವಕಾಶ ಕೊಡಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲು ಸೂಕ್ತ ಜಾಗ ಒದಗಿಸಿಕೊಡುವ ಭರವಸೆ ನೀಡಿದ್ದರು. ಬೀದಿ ಬದಿ ವ್ಯಾಪಾರಕ್ಕೆ ಕಡಿವಾಣ ಹಾಕಿದ ತಾಲೂಕಾಡಳಿತ ಹಾಗೂ ಶಾಸಕರು ಈಗ ಮೌನಕ್ಕೆ ಜಾರಿದ್ದಾರೆ. ಈಗ ಅವರು ಭರವಸೆ ಕೊಟ್ಟು 3 ತಿಂಗಳು ಕಳೆದರೂ ಕೂಡ ಇದುವರೆಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ರಾಜಕೀಯ ಸುಳ್ಳು ಭರವಸೆ ನೀಡಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮೂಗಿಗೆ ತುಪ್ಪ ಒರೆಸುವ ಕೆಲಸ ಮಾಡುತ್ತಿದ್ದಾರೆ. ಅವರು ಹೇಳಿದ ಮಾತು ಮರೆತಂತೆ ಕಾಣುತ್ತಿದೆ. ಜಿಲ್ಲಾಧಿಕಾರಿಗಳು ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸುವ ಭರವಸೆ ನೀಡಿದ್ದರು, ಅದು ಕೂಡ ಕಾರ್ಯಪ್ರವೃತ್ತರಾಗಿಲ್ಲ. ಈ ಕೂಡಲೇ ನಗರದ ಎಲ್ಲ ವ್ಯಾಪಾರಿಗಳಿಗೆ ಪುನಃ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಡಬೇಕು. ತೋಟಗಾರಿಕೆ ಇಲಾಖೆಯ ಕಾಂಪೌಂಡ್ ಮುಂದೆ ಬಾಡಿಗೆ ನಿಗದಿ ಮಾಡಿ ವ್ಯಾಪಾರಕ್ಕೆ ಅನುಕೂಲ ಒದಗಿಸಿ ಗಂಗಾವತಿ ಮತ್ತು ಕುಷ್ಟಗಿ ರಸ್ತೆಯಲ್ಲಿರುವ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಲು ಹಾಗೂ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ರಮೇಶ್ ಪಾಟೀಲ್ ಬೇರ್ಗಿ, ಚಿಟ್ಟಿಬಾಬು, BN ಯರ್ದಿಯಾಳ್, ಶಾಮಿದ್ ಸಾಬ್, ಕಾಸಿಂ ಸಾಬ್, ಹುಸೇನ್ ಸಾಬ್, ಹೊಸೀಂ ಸೇರಿದಂತೆ ಅನೇಕ ಬೀದಿ ಬದಿ ವ್ಯಾಪಾರಸ್ಥರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿ ನಾವು ಭೇಟಿ ಆಗ್ತೀವಿ, ಮನವಿ ಪತ್ರ ಕೊಡ್ತೀವಿ. ಇಲ್ಲಿ ನಡೆದಂತ ಅನ್ಯಾಯ, ಇದು ಅನ್ಯಾಯನೇ. ಇದು ಸಿಂಧನೂರಿನಲ್ಲಿ ಬಡವರಿಗೆ ಒಂದು ನ್ಯಾಯ, ಶ್ರೀಮಂತರಿಗೆ ಒಂದು ನ್ಯಾಯ ಇದೆ. ಹಾಗಾಗಿ ಈ ಒಂದು ಪರಿಸ್ಥಿತಿಯನ್ನ ನಾವು ಮುಖ್ಯಮಂತ್ರಿಗೆ ಹೇಳ್ತು ಅಂತ ಹೇಳಿದಾಗ ಮುಖ್ಯಮಂತ್ರಿಗೆ ಈ ವಿಷಯ ಹೇಳಕ್ ಬಿಡ್ಲಿಲ್ಲ. ಶಾಸಕರು ನಮ್ಮ ಜೊತೆ ಮಾತಾಡಿ, ಇಲ್ಲ ದಯವಿಟ್ಟು ನೀವು ಇಲ್ಲಿ ಗಲಾಟೆ ಮಾಡೋದು ಬೇಡ, ಹೋರಾಟ ಮಾಡೋದು ಬೇಡ, ನಾನು ಸರ್ಕಾರಿ ಹಣ್ಣಿನ ತೋಟದಲ್ಲಿ ಜಾಗ ಕೊಡಕ್ಕೆ ವ್ಯವಸ್ಥೆ ಮಾಡ್ತೀವಿ, ನಮಗೊಂದು ತಿಂಗಳು ಟೈಮ್ ಕೊಡ್ರಿ ಅಂತ ಕೇಳಿದ್ರು. ತಿಂಗಳು ಆಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಈಗಲೂ ಕೂಡ ಜಾಗ ಕೊಡ್ತಾ ಇಲ್ಲ. ಹಾಗಾಗಿ ಸಿಂಧನೂರು ನಾಗರಿಕ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಬಡವರಿಗೆ ಒಂದು ಕಾನೂನು, ಶ್ರೀಮಂತರಿಗೆ ಒಂದು ಕಾನೂನು, ಇದು ಸರಿನಾ? ನಾವೆಲ್ಲರೂ ಪ್ರಗತಿಪರರು ನಾವು ಕೇಳಬೇಕಾಗಿದೆ. ಇಲ್ಲಿನ ಪತ್ರಕರ್ತರು ಕೇಳಬೇಕಾಗಿದೆ, ಇಲ್ಲಿನ ವಕೀಲರು ಕೇಳಬೇಕಾಗಿದೆ, ಇಲ್ಲಿನ ವಿದ್ಯಾರ್ಥಿಗಳು ಕೇಳಬೇಕಾಗಿದೆ, ಇಲ್ಲಿನ ಸಂಘಟಕರು ಕೇಳಬೇಕಾಗಿದೆ. ಸಿಂಧನೂರಿನಲ್ಲಿ ಕಾನೂನು ಒಂದಿದ್ದಾವ, 2 ಇದ್ದಾವ. ಮತ್ತೆ ತಿಂಗಳು ಆಯ್ತು, 2 ತಿಂಗಳು ಆಯ್ತು, ಆದ ನಂತರ ಈಗ 4 ತಿಂಗಳು ಆಗಕ್ಕೆ ಬಂತು. ಈಗ ಅವರು ಈ 1 ಸಲ 2 ಸಲ ಅವ್ರು ಭೇಟಿ ಮಾಡಿದಾಗ, ಒಂದು ಟೀಮ್ ತಗೊಂಡೋಗಿ ಭೇಟಿ ಮಾಡಿದಾಗ ಅಲ್ಲಿ ಒಳಗಡೆ ಹಾಕ್ತಾರೆ ಅಂತ ಹೇಳ್ತಾರೆ. ಈ ತರಕಾರಿ ಮಾರ್ಕೆಟಿನ ಕಾಂಪೌಂಡ್ ಗೋಡೆಗೆ 1 ಕೆಟ್ಟು ಇಲ್ಲಿ ಉದ್ದಕ್ಕೆ ಹಾಕ್ತಾರೆ ಅನ್ನೋದು ಅವ್ರ ವಾದ. ಈಗ ನಮ್ಮ ವ್ಯಾಪಾರಸ್ಥರು ಅದನ್ನು ಕೂಡ ಹಿಂದಾಟ ಇದೆ. ಎಲ್ಲ ಹಾಕಿ ವ್ಯಾಪಾರ ಆಗ್ತದಿಲ್ಲೋ, ಅಥವಾ ಅಲ್ಲಿ ಎಲ್ಲ ಚೆಕ್ ಐತಿ, ಅದು ಸ್ಟಾಪ್ ಮಾಡೋದಂಗೆ, ಅದಕ್ಕೆಲ್ಲ ನಮ್ಮ ಕರೆಂಟ್ ಬೇಕು ಹಂಗೆ, ಈ ಎಲ್ಲ ಐತಿ. ಇಲ್ಲಿರೋದನ್ನ ಯಾಕೆ ಕೊಡೋದಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಐತಿ. ಇದು ಮುಂದುವರೆದಿದ್ದು ಹಂಗೆ, ಇದನ್ನ ಯಾಕೆ ಕೊಡೋದಿಲ್ಲ? ಒಂದು 10 ಫೀಟ್ ಆಗೋದು ಕೊಡ್ರಿ, ಇಲ್ಲಿ ತಂತಿ ಹಿಂದಿರ್ತೀವಿ, ಒಂದು 10 ಫೀಟ್ ಕೊಡ್ರಿ. ನಾವು ಈಗ 20 ಫೀಟ್ ಐತಿ ಅಲ್ಲಿಗೆ, 10 ಫೀಟ್ ಕೊಡ್ರಿ. 10 ಫೀಟಿಗೆ ಇಲ್ಲ ಅಡ್ಡಾಡ್ತದೆ, ನಾವು ಹೊರಗೆ ಬರಲ್ಲ ಅನ್ನೋದು ಇವ್ರ ವಾದ, ವ್ಯಾಪಾರಸ್ಥರ ವಾದ. ಅಲ್ಲಿ ಕೊಡ್ತೀನಿ ಅಂತ ಹೇಳಿ ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ತಾಲೂಕು ಆಡಳಿತ ಸಹಕಾರದೊಂದಿಗೆ ಬಸವ ಜಯಂತಿ ಅಂಗವಾಗಿ ಕವಿಗಳು ಕಂಡಂತೆ ಬಸವಣ್ಣ ಮುಕ್ತ ಕವಿಗೋಷ್ಠಿಗೆ ಕವಿಗಳಿಗೆ ಕವನ ರಚಿಸಿ ವಾಚಿಸಲು ಆಹ್ವಾನ ನೀಡುತ್ತಿದ್ದು, ಇದೇ ತಿಂಗಳು 15ರ ಒಳಗಾಗಿ ಹೆಸರು ನೋಂದಾಯಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ಬಸವಣ್ಣನವರ ಕುರಿತಾದ ಕವನ, ಸ್ವರಚನೆಯ ಕವಿತೆಗಳಿಗೆ ಮಾತ್ರ ಅವಕಾಶ.
ಕವನ 25 ಸಾಲುಗಳಿಗೆ ಮೀರದಂತಿರಬೇಕು. ಇದೇ ತಿಂಗಳು 15ರ ಒಳಗಾಗಿ ಹೆಸರು ನೋಂದಾಯಿಸಿದಲ್ಲಿ 16ರಂದು ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಕವಿಗೋಷ್ಠಿ ನಡೆಯಲಿದೆ. ಪ್ರಥಮ ಮತ್ತು ದ್ವಿತೀಯ ಬಹುಮಾನ, ನಗದು ಮತ್ತು ಪುಸ್ತಕ ಬಹುಮಾನ ಇರುತ್ತದೆ. ಭಾಗವಹಿಸಿದ ಎಲ್ಲ ಕವಿಗಳಿಗೆ ಪ್ರಶಸ್ತಿ ಪತ್ರ ನೀಡಲಾಗುವುದು. 20ರಂದು RGM ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬಹುಮಾನ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಬೀರಪ್ಪ ಸಂಬೋಜಿ, HF ಮಸ್ಕಿ, ಪರಶುರಾಮ್ ಮಲ್ಲಾಪುರ್ ಇವರನ್ನು ಸಂಪರ್ಕಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ಪ್ರಿಯ ಪಾಲಕರೇ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಹಾಗೂ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಸಂಸ್ಥೆಗೆ ಇಂದೇ ಭೇಟಿ ನೀಡಿ ಆರೋಗ್ಯ ಕ್ಷೇತ್ರದಲ್ಲಿ ನಿಮ್ಮ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಕಾಲೇಜಿನಲ್ಲಿರುವ ಕೋರ್ಸ್ಗಳು: ಡಿ ಫಾರ್ಮಸಿ ಅವಧಿ 2 ವರ್ಷ, ವಿದ್ಯಾರ್ಹತೆ PUC ಸೈನ್ಸ್ ಪಾಸ್ ಅಥವಾ NIOS ಪಾಸ್. ನರ್ಸಿಂಗ್ GNM ಅವಧಿ 3 ವರ್ಷ, ವಿದ್ಯಾರ್ಹತೆ PUC ಕಲಾ ವಿಜ್ಞಾನ ಮತ್ತು ವಾಣಿಜ್ಯ. ಪ್ಯಾರಾಮೆಡಿಕಲ್ ಕಾಲೇಜ್ DMLT, DHI, DOT ಆ್ಯಂಡ್ AT ಅವಧಿ 3 ವರ್ಷ, ವಿದ್ಯಾರ್ಹತೆ SSLC ಹಾಗೂ ದ್ವಿತೀಯ PUC ವಿಜ್ಞಾನ ಪಾಸ್. ಈ ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಹಾಗೂ ನುರಿತ ಉಪನ್ಯಾಸಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ವೈದ್ಯಕೀಯ ಕಲಿಕಾ ಅನುಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಸಿಂಧನೂರು ಪಟ್ಟಣದ ವಿವಿಧ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಹಿರಿಯ ನರ್ಸ್ಗಳ ಮಾರ್ಗದರ್ಶನದಲ್ಲಿ ಪ್ರಾಯೋಗಿಕ ಕಲಿಕೆ. ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ. ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರ ವತಿಯಿಂದ ಉಚಿತವಾಗಿ ನಡೆಯುವ ಸುಮಾರು ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ. ಸಮಾಜದಲ್ಲಿ ಆರೋಗ್ಯದ ಅರಿವು ಮೂಡಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ವಿವಿಧ ಆರೋಗ್ಯ ಜಾಗೃತಿ, ಆರೋಗ್ಯ ಜಾಥಾ ಕಾರ್ಯಕ್ರಮಗಳು ಹಾಗೂ ಆರೋಗ್ಯ ಶಿಕ್ಷಣ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ಜನರಲ್ಲಿ ಅರಿವು ಮೂಡಿಸಲಾಗುತ್ತದೆ. ಸುಸಜ್ಜಿತ ಕಟ್ಟಡಗಳು, ಸ್ಮಾರ್ಟ್ ಕ್ಲಾಸಸ್, ಆಧುನಿಕ ಲ್ಯಾಬ್ ಸೌಲಭ್ಯಗಳು ಹಾಗೂ ಪ್ರಾಯೋಗಿಕ ತರಬೇತಿ ವ್ಯವಸ್ಥೆ. ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ CC ಕ್ಯಾಮೆರಾ ಅಳವಡಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳು ಹಾಗೂ ವಿವಿಧ ಫಾರ್ಮಾ ಕಂಪನಿಗಳ ಸಹಯೋಗದಲ್ಲಿ ಕ್ಯಾಂಪಸ್ ಸಂದರ್ಶನದ ಮೂಲಕ ನೇರ ಉದ್ಯೋಗದ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಪ್ರವೇಶಕ್ಕಾಗಿ ಹಿಂದೆ ಸಂಪರ್ಕಿಸಿ. ಇರ್ಫಾನ್ K, ಅಧ್ಯಕ್ಷರು, ಸನ್ರೈಸ್ ಡಿ ಫಾರ್ಮಸಿ, ನರ್ಸಿಂಗ್, ಪ್ಯಾರಾಮೆಡಿಕಲ್ ಕಾಲೇಜ್, ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ, PWD ಕ್ಯಾಂಪ್, ರಾಯಚೂರು ರಸ್ತೆ, ಸಿಂಧನೂರು. ಮೊಬೈಲ್ ನಂಬರ್ 8197143588, 8904242655, 9036731385. ಕರ್ನಾಟಕ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಸಿಂಧನೂರು ತಾಲೂಕಾ ಸಮ್ಮೇಳನ ನಗರದ APMC ಸಮುದಾಯ ಭವನದಲ್ಲಿ ನಡೆಯಿತು. ಸಮ್ಮೇಳನವನ್ನು ಜಿಲ್ಲಾ ಅಧ್ಯಕ್ಷರಾದ ಕರಿಯಪ್ಪ ಅಚ್ಚೊಳ್ಳಿ ಉದ್ಘಾಟಿಸಿದರು. ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಕರಿಯಪ್ಪ ಅಚ್ಚೊಳ್ಳಿಯವರು, ಇಂದಿನ ಆಳುವ ಸರ್ಕಾರಗಳ ಕಾರ್ಮಿಕ ವಿರೋಧಿ ಧೋರಣೆ ಹೊಂದಿವೆ. 29 ಕಾನೂನುಗಳನ್ನು ತೆಗೆದು 4 ಕಾರ್ಮಿಕ ಸಂಹಿತೆಗಳನ್ನು ತಂದಿದೆ. ಇದು ಕಾರ್ಮಿಕ ವರ್ಗದ ಗುಲಾಮಗಿರಿಯನ್ನು ಕಾನೂನುಬದ್ಧಗೊಳಿಸುವ ಹುನ್ನಾರವಾಗಿದೆ. ಆದರೆ ದೇಶದ ಕಾರ್ಮಿಕ ವರ್ಗ ತೋರಿದ ಸಂಘಟಿತ ಪ್ರತಿರೋಧದ ಕಾರಣಗಳಿಂದ 2025ರವರೆಗೆ ಈ ಸಂಹಿತೆಗಳನ್ನು ಅನುಷ್ಠಾನಕ್ಕೆ ತರಲು ಈ ಸರ್ಕಾರಗಳಿಗೆ ಸಾಧ್ಯವಾಗಿರಲಿಲ್ಲ. ಇದನ್ನು ಹಿಮ್ಮೆಟ್ಟಿಸಬೇಕಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಸಿಂಧನೂರು ತಾಲೂಕಾ ನೂತನ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಶಂಕರಪ್ಪ ಕೆಂಗಲ್, ಪ್ರಧಾನ ಕಾರ್ಯದರ್ಶಿಯಾಗಿ ಅಪ್ಪಣ್ಣ ಕಾಂಬ್ಳೆ, ಉಪಾಧ್ಯಕ್ಷರಾಗಿ ಶಿವಗೌಡ ಮಲ್ದಗುಡ್ಡ, ಕರಿಯಮ್ಮ, ಜಂಟಿ ಕಾರ್ಯದರ್ಶಿಗಳಾಗಿ ಹುಸೇನಪ್ಪ ದಡೆಸೂಗೂರ್, ಉಮೇಶ್ ಮೇಗಳಭಾವಿ, ಖಜಾಂಚಿಯಾಗಿ ಲಕ್ಷ್ಮಮ್ಮ ಹಾಗೂ ಸದಸ್ಯರಾಗಿ ಶರಣಪ್ಪ ವಿರುಪಾಪುರ್, ಜೋಟಮ್ಮ, ಮುನ್ನಮ್ಮ, ರೇಣುಕಮ್ಮ, ರಂಜಾನ್ ಅಬಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಸಮ್ಮೇಳನಕ್ಕೆ ಹಾಗೂ ರಾಜ್ಯ ಸಮ್ಮೇಳನಕ್ಕೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಾಯಿತು. ಸಮ್ಮೇಳನಕ್ಕೆ ಮಾರ್ಗದರ್ಶಕರಾಗಿ ಜಿಲ್ಲಾ ಕಾರ್ಯದರ್ಶಿ ಸಂಗಮೇಶ್ ಹಾಜರಿದ್ದು ಮಾರ್ಗದರ್ಶನ ಮಾಡಿದರು. ಪ್ರಸ್ತುತ ಸಂದರ್ಭದಲ್ಲಿ ಸಿದ್ಧಾಂತ, ಬಾವುಟ, ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಎಲ್ಲರೂ ಐಕ್ಯತೆ ಕಾಪಾಡಿಕೊಂಡು ಫ್ಯಾಸಿಸ್ಟ್ ಶಕ್ತಿಗಳನ್ನು ಹಿಮ್ಮೆಟ್ಟಿಸುವುದು ಅಗತ್ಯವಿದೆಯಲ್ಲದೆ ಕಾಂಗ್ರೆಸ್ಸೇತರ ಹೊಸ ಶಕ್ತಿಯನ್ನು ಕಟ್ಟಬೇಕಾದ ಜವಾಬ್ದಾರಿ ಇದೆ ಎಂದು ಕರ್ನಾಟಕ ಜನಶಕ್ತಿಯ ಮುಖಂಡ KL ಅಶೋಕ್ ಕರೆ ನೀಡಿದರು. ಕರ್ನಾಟಕ ಜನಶಕ್ತಿ ಸಂಘಟನೆಯ ವಲಯ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಶೋಕ್ ಅವರು, ಈ ದೇಶ ಅತ್ಯಂತ ಕಷ್ಟದಲ್ಲಿ ಹಾದು ಹೋಗುತ್ತಿದ್ದು BJP ಕಡು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಅವರ ದೇಶ ಪ್ರೇಮ ಕಪಟತನದಿಂದ ಕೂಡಿದ್ದು ಕಾಂಗ್ರೆಸ್ ನಮಗೆ ಅನಿವಾರ್ಯವಾಗಬಾರದು. ಕಾಂಗ್ರೆಸ್ ಜನ ವಿರೋಧಿ ನೀತಿಗಳನ್ನೇ ಅನುಸರಿಸುತ್ತಿದ್ದು ಜನರೇ ನಿಜವಾದ ದೊಡ್ಡ ಶಕ್ತಿಯಾಗಬೇಕಾಗಿದೆ. ಇದೇ ದೇಶಕ್ಕೆ ಪರ್ಯಾಯ ಶಕ್ತಿಯಾಗಿ ರೂಪುಗೊಳ್ಳಬೇಕಾಗಿದೆ ಅಲ್ಲದೆ ವರ್ತಮಾನದ ಜೊತೆಗೆ ಮುಖಾಮುಖಿಯಾಗಬೇಕು. ಸರ್ಕಾರಗಳು ಜನವಿರೋಧಿ ಸಂವಿಧಾನ ವಿರೋಧಿ ಕಾನೂನು ತರ್ತಿದ್ದಾವೆ.
SIR ವಿಶೇಷ ಮತದಾನ ಪರಿಷ್ಕರಣೆ ಅಂತ ಜನ ವಿರೋಧಿ ಸಂವಿಧಾನ ವಿರೋಧಿ ಕಾನೂನುಗಳನ್ನು ತರುತ್ತಿದ್ದಾವೆ. ಇದನ್ನು ಕೂಡ ನಾವು ವಿರೋಧಿಸಬೇಕು. ಮುಂದಿನ ಬರುವ ಚುನಾವಣೆ ಕೊನೆಯ ಚುನಾವಣೆಗಳು ಮುಂದಿನ 2028ರ ಹೊತ್ತಿಗೆ ಕರ್ನಾಟಕದಲ್ಲಿ ಜನ ಚಳವಳಿಗಳೇ ದೊಡ್ಡ ಶಕ್ತಿಯಾಗಬೇಕಿದೆ ಎಂದು ಆಶಯವನ್ನು ವ್ಯಕ್ತಪಡಿಸಿದರು. ಉದ್ಘಾಟನಾ ಭಾಷಣವನ್ನು ಮಾಡಿದ ಪ್ರಗತಿಪರ ಚಿಂತಕರಾದ MR ಬೇರಿಯವರು, ಬುದ್ಧನ ಕಾಲದಿಂದಲೂ ಈ ದೇಶದಲ್ಲಿ ವೈದಿಕ ಶಾಹಿಗಳು ಸಮಾಜವನ್ನು ಒಡೆದಾಳುತ್ತಿದ್ದಾರೆ. ಈಗಲೂ ಬೇರೆ ಬೇರೆ ರೀತಿಯಲ್ಲಿ ಶೋಷಣೆಯನ್ನು ಮುಂದುವರಿಸುತ್ತಿದ್ದಾರೆ. ಇವರೇ ಬೃಹತ್ ಶಕ್ತಿಯಾಗಿ ಬೆಳೆದಿದ್ದಾರೆ. ಈ ಸಮಾಜ ವಿರೋಧಿ ಶಕ್ತಿಗಳನ್ನು ಸೋಲಿಸಲು ಎಲ್ಲರೂ ಸಂಘಟನೆಗೊಳ್ಳುವ ಮೂಲಕವೇ ಸಾಧ್ಯ ಎಂದರು. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಉಪನ್ಯಾಸಕರು ಪ್ರಗತಿಪರ ಚಿಂತಕರಾದ ಶಂಕರ ವಾಲೇಕರ್ ಇವರು, ಪ್ರಸ್ತುತ ಸಂದರ್ಭಕ್ಕೆ ಭಿನ್ನಾಭೇದ ಇಲ್ಲದೆ ಎಲ್ಲರನ್ನೂ ಒಳಗೊಂಡು ಹೋರಾಟಕ್ಕೆ ನಾಯಕತ್ವ ಕೊಡುತ್ತಿರುವ ಕರ್ನಾಟಕ ಜನಶಕ್ತಿಯಂತಹ ಮಾದರಿ ಸಂಘಟನೆಯು ಅಗತ್ಯವಿದೆ ಎಂದು ಕರೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ಜನಶಕ್ತಿಯ ರಾಜ್ಯ ಸಮಿತಿ ಸದಸ್ಯರಾದ ಬಸವರಾಜ ಬಾದರ್ಲಿ ಅವರು, ಜನಶಕ್ತಿ ನಡೆದು ಬಂದ ದಾರಿ, ಗುರಿ, ಉದ್ದೇಶಗಳ ಕುರಿತು ಸಭೆಯ ಗಮನಕ್ಕೆ ತಂದರು. ಮಂಜುನಾಥ್ ಗಾಂಧಿನಗರ ಇದ್ದರು. ಕರ್ನಾಟಕ ಜನಶಕ್ತಿಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಲಕ್ಷ್ಮಣ್ ಮಂಡಲ್ಗಿರ ಜನ ಪ್ರಣಾಳಿಕೆಯನ್ನು ಮಂಡಿಸಿದರು. ಮುಂದಿನ ರೂಪುರೇಷೆಗಳ ಕುರಿತು ಕುಮಾರ್ ಸಮತಾಳ ಜನ ಮುನ್ನೋಟವನ್ನು ಮಂಡಿಸಿದರು. ಪ್ರಗತಿಪರ ಚಿಂತಕಿ ಸರಸ್ವತಿ ಪಾಟೀಲ್, ಕಾರ್ಮಿಕ ಮುಖಂಡ ಬಾಸುಮಿಯ, HN ಬಡಿಗೇರ್, ನಾರಾಯಣ್ ಬೆಳಗುರ್ಕಿ, KRS ಮುಖಂಡ BN ಯರ್ದ್ಯಾಳ್, ಬಸಲಿಂಗಪ್ಪ ಬಾದರ್ಲಿ, ಖಾದರ್ ಸುಬಾನಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ರಾಯಚೂರಿನ ಹೋರಾಟಗಾರರಾದ ಜಾನ್ ವೆಸ್ಲಿ, ಖಾಜಾ, ಅಸ್ಲಾಂ ಪಾಷಾ, ರೈತ ಮುಖಂಡ ಅಮೀನ್ ಪಾಸ್ ದಿದಿಗಿ, ದಲಿತ ಮುಖಂಡರಾದ ಅಶೋಕ್ ನಂಜಲ್ದಿನ್ನಿ ಸೇರಿದಂತೆ ಅನೇಕರಿದ್ದರು. ನಮಸ್ಕಾರ ಕರ್ನಾಟಕ. ರಿಲ್ಯಾಕ್ಸ್ ಮೂಡ್ಗೆ ಏನಾದ್ರೂ ಪ್ಲಾನ್ ಮಾಡ್ತಿದ್ರೆ ನಾನ್ ನಿಮ್ಗೊಂದು ಅದ್ಭುತ ಪ್ರಪಂಚನ ಪರಿಚಯಿಸ್ತಿದ್ದೀನಿ ನೋಡಿ. ನೀವೊಮ್ಮೆ ಈ ಸ್ಥಳಕ್ಕೆ ಭೇಟಿ ನೀಡಿದ್ರೆ ನಿಜವಾಗ್ಲೂ ಖುಷಿಯಲ್ಲಿ ಕಳೆದು ಹೋಗ್ತೀರಾ. ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್. ಬಳ್ಳಾರಿಯಿಂದ ಬೆಂಗಳೂರು ರಸ್ತೆ ಮೂಲಕ ಸಾಗಿದ್ರೆ ಡಿ ಹಿರಾಳ್ ಅನ್ನೋ ಗ್ರಾಮ ಸಿಗುತ್ತೆ. ಅಲ್ಲಿಂದ ಜಸ್ಟ್ 1.5 ಕಿಲೋಮೀಟರ್ ಬಸಾಪುರ ರಸ್ತೆ ಬಂದ್ರೆ ನಿಮಗೆ ಸಿಗುತ್ತೆ ಪ್ರಕೃತಿ ಸೊಬಗಲ್ಲಿ ಸರಿಸುಮಾರು 50 ಎಕರೆ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಾಣವಾಗಿದೆ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್ ಎನ್ನುವ ಸುಂದರ ಪ್ರಪಂಚ. ಇಲ್ಲಿಯ ವಿಶಾಲವಾದ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ಮತ್ತು ಡೋನಟ್ ಬೋಟ್, ಟ್ರೆಂಡಿಂಗ್ ನಲ್ಲಿರೋ ಫೋಟೋ ಶೂಟ್ ಗೆ ನಿರ್ಮಾಣವಾಗಿದೆ ಕ್ಯಾಂಡಿ ಲ್ಯಾಂಡ್ ಎನ್ನುವ ಕಲರ್ಫುಲ್ ಪ್ರಪಂಚ. ಪ್ರಕೃತಿ ಮಡಿಲಲ್ಲಿನ ಅಡ್ವೆಂಚರ್ಸ್, ಅತಿ ಉದ್ದದ ಜಿಪ್ ಲೈನ್ ಮೂಲಕ ಸಾಗುವ 60 ಸೆಕೆಂಡ್ಗಳ ರೋಚಕ ಅಡ್ವೆಂಚರ್ ಅನುಭವ ವಿಶೇಷ ಥ್ರಿಲ್ಲಿಂಗ್ ನೀಡುತ್ತೆ. ಜೊತೆಗೆ ಚಿಕ್ಕ ಮಕ್ಕಳು ತುಂಬಾನೇ ಇಷ್ಟಪಡೋ ಡ್ಯಾಶಿಂಗ್ ಕಾರ್, ಡ್ರ್ಯಾಗನ್ ರೈಡ್, ಬುಲ್ ರ್ಯಾಡೋ, ಮೋನೋ ಟ್ರೈನ್, ಜಂಪಿಂಗ್ ಫ್ರಾಗ್, ಪ್ಲೇನ್ MGR, ಫಾಂಡಾ ಟ್ರೈನ್, ಕೊಲಂಬಸ್, ಫ್ಲೈಯಿಂಗ್ ಕ್ರೂಸಲ್, ಆರ್ಚರಿ, ಏರ್ ರೈಫಲ್ ಶೂಟಿಂಗ್, ಫ್ರೇಸ್ಬಿ, ಸೂಪರ್ ಜೆಟ್ ರೈಡ್, ಕಲ್ಪವೃಕ್ಷ ಸೆಂಟರ್. ಇದೇನಂತೀರಾ? ಮಾವಿನ ಮರದ ಅಂಗಳದಲ್ಲಿ ಭೋಜನ ಸವಿಯೋ ಮಜಾನೇ ಬೇರೆ ಕಣ್ರಿ. ಅದರಲ್ಲೂ ಇಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೈಜಿನಿಕ್ ಫುಡ್ ಗೆ ಒತ್ತು ಕೊಟ್ಟು ನಿರ್ಮಿಸಲಾಗಿದೆ. ಕಿಡ್ಸ್ ಸ್ವಿಮ್ಮಿಂಗ್ ಪೂಲ್, DJ ವಿತ್ ರೈನ್ ಡ್ಯಾನ್ಸ್, ಯಂಗ್ಸ್ಟರ್ಸ್ ಅಂತೂ ಫುಲ್ ಎಂಜಾಯ್ ಮಾಡ್ತಾರೆ. ಇನ್ನು ಗಂಧರ್ವಗಿರಿಯ ಅತ್ಯಾಕರ್ಷಕ ತಾಣವಾದ ವಿಶಾಲವಾದ ಅಡಲ್ಟಸ್ ಆಕ್ಟೋ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಸಖತ್ ಎಂಜಾಯ್ ಮಾಡಬಹುದು. ಬಗೆ ಬಗೆಯ ಬಣ್ಣ ಬಣ್ಣದ ವಿವಿಧ ಪಕ್ಷಿಗಳ ಅನಿಮಲ್ ಕಿಂಗ್ಡಮ್. ಇನ್ನೊಂದು ಇಲ್ಲಿಯ ವಿಶೇಷತೆ ಅಂದ್ರೆ 200ರಿಂದ 300 ಜನರು ಸೇರಿ ಆಚರಿಸಿಕೊಳ್ಳಬಹುದಾದ ಕಿಟಿ ಪಾರ್ಟಿ, ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆನಿವರ್ಸರಿ ಸೇರಿದಂತೆ ಯಾವುದೇ ಸಂಸ್ಥೆ ಸಂಘದ ವಾರ್ಷಿಕೋತ್ಸವದಂತಹ ಸಮಾರಂಭಗಳನ್ನ ಆಚರಿಸಿಕೊಳ್ಳೋದಕ್ಕೆ ಪಾರ್ಟಿ ಹಾಲ್ ಸೆಟಪ್ ಕೂಡ ಅವೈಲೇಬಲ್ ಇದೆ. 15ರಿಂದ 20 ಜನರು ತಂಗಲು ಸೆಂಟ್ರಲ್ AC ಡಾರ್ಮೆಟ್ರಿ ಕೂಡ ಇದೆ. ಪ್ರತ್ಯೇಕವಾಗಿ ತಂಗಲು 3 AC ರೂಮ್ಗಳ ಸೌಲಭ್ಯವೂ ಲಭ್ಯವಿದೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ವಿಶೇಷವಾದ ಟೆಂಟ್ ಹೌಸ್ ಮತ್ತು ಫೈರ್ ಕ್ಯಾಂಪ್ ಕೂಡ ಅವೈಲೇಬಲ್ ಇದೆ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ ಗಂಧರ್ವಗಿರಿ ಅಡ್ವೆಂಚರ್ಸ್ ಅಂಡ್ ನೇಚರ್ ರಿಟ್ರೀಟ್, ಬೆಂಗಳೂರು ರಸ್ತೆ, ಡಿ ಹಿರಾಳ್, ಟುವರ್ಡ್ಸ್ ಬಸಾಪುರ, ಬಳ್ಳಾರಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಸ್ಗೆ ಸಂಪರ್ಕಿಸಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ S ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.